ಈ ದಿನ ನಾವು ಮುಧೋಳ ತಾಲೂಕು ಬಾಗಲಕೋಟೆ ಜಿಲ್ಲೆ ಶಿರೋಳ ಗ್ರಾಮದಲ್ಲಿ ಪ್ರಗತಿಪರ ರೈತರಾಗಿರ್ತಕ್ಕಂಥ ನಮ್ಮ ಅಮೀನ್ ಸಾಬ್ ನದಾಫ್ ಅವರು, ಆನಂತರ ಹುಸೇನ್ ಸಾಬ್ ನದಾಫ್ ಅವರು, ಆನಂತರ ಅಜ್ಮೀರ್ ಸಾಬ್ ನದಾಫ್ ಅವರು ಪ್ರಗತಿಪರ ರೈತರು ಮತ್ತು ಅರಿಶಿನ ಬೆಳೆಗಾರರು. ಅವರ ಒಂದು ಜಮೀನಿಗೆ ನಾವು ಇವತ್ತು ಬಂದಿದ್ದೀವಿ. ನಾವು ಇಲ್ಲಿ ಗಮನಿಸ್ಬೋದು ಯಾವ ರೀತಿ ಅವರು ಅರಿಶಿನ ಬೆಳೀತಾ ಇದ್ದಾರೆ. ಆನಂತರ ಇಲ್ಲಿ ನೀವು ಗಮನಿಸುವ ಪ್ರಕಾರ ಅರಿಶಿನ ಯಾವ ರೀತಿ ಕ್ವಾಲಿಟಿ ಇದೆ. ಸತತ 4-5 ವರ್ಷದಿಂದ ಅವರು ಅರಿಶಿನ ಬೆಳೀತಾಯಿದ್ರು. ಆದ್ರೆ ಈ ವರ್ಷ ರೋಹಿಣಿ ಸಂಸ್ಥೆಯ ಒಂದು ಮಾರ್ಗದರ್ಶನದೊಳಗೆ ಬೆಳೆಗೆ ಅನುಗುಣವಾಗಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಈ ಒಂದು ಜಮೀನಿನಲ್ಲಿ ಮಾಡಿದ್ದಕ್ಕೋಸ್ಕರ ಇವತ್ತು ತಾವು ಗಮನಿಸ್ಬೋದು. ಅರಿಶಿನದ ಕ್ವಾಲಿಟಿ ಆಗಿರ್ಬೋದು, ಅರಿಶಿನದ ತೂಕ ಆಗಿರ್ಬೋದು. ಯಾಕಂದ್ರೆ ನಾವು ಅವರಿಗೆ ಬಂದಿದ ತಕ್ಷಣ ಕೇಳಿದ್ವಿ, ಈ ಒಂದು ಶಿರೋಳ ಭಾಗದಲ್ಲಿ ದಶಕಗಳಿಂದ ಅರಿಶಿನ, ಕಬ್ಬು, ಬಾಳೆ ಮತ್ತು ದ್ರಾಕ್ಷಿಯನ್ನು ಬೆಳೀತಕ್ಕಂಥದ್ದು ರೂಢಿಯಲ್ಲಿದೆ. ಅದೇ ರೀತಿ ನಮ್ಮ ನದಾಫ್ ಅವರು ಈ ವರ್ಷ ಅರಿಶಿನವನ್ನು ನಾಟಿ ಮಾಡಿದ ತಕ್ಷಣ ನಮ್ಮ ರೋಹಿಣಿ ಸಂಸ್ಥೆಯ ಸಂಪರ್ಕಕ್ಕೆ ಬಂದು ರೋಹಿಣಿ ಸಂಸ್ಥೆಯ ಒಂದು ಕ್ಷೇತ್ರ ಸಿಬ್ಬಂದಿ ಆಗಿರ್ತಕ್ಕಂಥ ತಮ್ಮಣ್ಣ ಮುತ್ತೂರವ್ರನ್ನ ಸಂಪರ್ಕ ಮಾಡಿಕೊಂಡು ಈ ಒಂದು ಬೆಳೆಯನ್ನು ಈ ವರ್ಷ ಬೆಳೆದಿದ್ದಾರೆ. ರೈತ ಬಾಂಧವರೇ, ನಾವು ಅವ್ರನ್ನ ಕೇಳಿದಾಗ ಅವ್ರು ಹೇಳಿದರು ಏನೆಲ್ಲ ಉತ್ಪನ್ನಗಳನ್ನು ಬಳಕೆ ಮಾಡಿದ್ದೀರಿ ಅಂತೇಳಿ ನಾವು ಕೇಳಿದಾಗ, ಮುಖ್ಯವಾಗಿ ಈ ಒಂದು ಬೆಳೆಗೆ ಪ್ರಾರಂಭಿಕ ಹಂತದಲ್ಲಿ ಎಕೋ ಕನೆಕ್ಟು, ಮೈಕ್ರೋ ಪವರು ಈ ಒಂದು ಉತ್ಪನ್ನಗಳನ್ನು ಹಾಕ್ಕೊಂಡು ಅದಾದ ನಂತರ ಸಕ್ಸಸ್ ಕಿಟ್ಟನ್ನು ಡ್ರೆಂಚಿಂಗ್ ಮಾಡಿ, ಅದರ ಜೊತೆಗೆ ಸಕ್ಸಸ್ ಕಿಟ್ ಡ್ರೆಂಚಿಂಗ್ ಮಾಡಿ ಸುಮಾರು 10ರಿಂದ 15 ದಿನ ಬಿಟ್ಟು ಬೂಮರ್ 4-in-1 ಅಂತಕ್ಕಂಥ ಒಂದು ಜೈವಿಕ ಉತ್ಪನ್ನಗಳನ್ನು ಬಳಕೆ ಮಾಡಿಕೊಂಡು ಯಶಸ್ವಿಯಾಗಿ ಇವತ್ತು ಅರಿಶಿನವನ್ನು ಬೆಳೆದಿದ್ದಾರೆ. ಈ ಒಂದು ಸಮಗ್ರ ಪೋಷಕಾಂಶ ನಿರ್ವಹಣೆಯಲ್ಲಿ ಸುಮಾರು 2ರಿಂದ 3 ಸಾರಿ ಸಿಂಪರಣೆಯನ್ನು ಕೈಗೊಂಡಿದ್ದಾರೆ. ಅಂದರೆ ಪೋಷಕಾಂಶಗಳನ್ನು, ಅದರಲ್ಲಿ ಮುಖ್ಯ ಪೋಷಕಾಂಶಗಳು, ದ್ವಿತೀಯ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನ ಎಲ್ಲದನ್ನು ಬಳಕೆ ಮಾಡಿಕೊಂಡು ಸಿಂಪರಣೆ ತೊಗೊಂಡಿದ್ದಾರೆ. ಅದರ ಜೊತೆಗೆ ಸಾಯಿಲ್ ಅಪ್ಲಿಕೇಶನ್ನು ನಮ್ಮದು ಎಕೋ ಕನೆಕ್ಟ್ ಆಗಿರ್ಬೋದು, ಮೈಕ್ರೋ ಪವರ್ ಆಗಿರ್ಬೋದು, ಆನಂತರ ಮ್ಯಾಗ್ ಪೊಟ್ಯಾಶ್ ಆಗಿರ್ಬೋದು, ಆನಂತರ ರುಡ್ಝೈಮ್ ಆಗಿರ್ಬೋದು, ಈ ಎಲ್ಲ ಉತ್ಪನ್ನಗಳನ್ನು ಬಳಕೆ ಮಾಡಿಕೊಂಡು ಇವತ್ತು ಅವರು ಯಶಸ್ವಿಯಾಗಿ ಒಂದು ಅರಿಶಿನ ಬೆಳೆಯನ್ನು ಬೆಳೆದಿದ್ದಾರೆ. ಅವ್ರನ್ನ ಇನ್ನೊಂದು ಮಾತನ್ನು ನಾವು ಪ್ರಶ್ನೆ ಮಾಡಿದ್ವಿ, ಪ್ರತಿ ವರ್ಷ ತಾವು ಇಳುವರಿಯನ್ನು ಏನು ತೆಗಿತಾ ಇದ್ರಿ ಮತ್ತು ಈ ವರ್ಷ ಏನು ಇಳುವರಿ ಬರ್ತಾ ಇದೆ ಅಂತೇಳಿ ನೀವು ಅಂದಾಜು ಮಾಡ್ತೀರಿ ಅಂತ ಕೇಳಿದಾಗ, ಸುಮಾರು ಪ್ರತಿ ಎಕರೆಗೆ ಈ ಒಂದು ಅರಿಶಿನ ನೋಡಿ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಸುಮಾರು 30ರಿಂದ 35 ಕ್ವಿಂಟಲ್ ಪ್ರತಿ ಎಕರೆಗೆ ನಾವು ಅರಿಶಿನ ತೆಗಿಬೋದು ಅಂಥೇಳಿ ಒಂದು ಅಂದಾಜು ಮಾಡಿದ್ದಾರೆ. ಅದಕ್ಕೋಸ್ಕರ ರೈತ ಬಾಂಧವರ, ಇಲ್ಲಿ ನಮ್ಮ ಅಮೀನ್ ಸಾಬ್ ನದಾಫ್ ಅವರು ಅವ್ರನ್ನ ಕೇಳೋಣ ನಾವು. ಈ ಒಂದು ರೋಹಿಣಿ ಸಂಸ್ಥೆಯ ಒಂದು ಉತ್ಪನ್ನಗಳನ್ನು ಬಳಕೆ ಮಾಡೋದ್ರಿಂದ ಅವರಿಗೆ ಏನೆಲ್ಲ ಉಪಯೋಗ ಆಯಿತು ಮತ್ತು ಇನ್ನಿತರ ರೋಹಿಣಿ ಸಂಸ್ಥೆಯ ಉತ್ಪನ್ನಗಳನ್ನು ಬಳಕೆ ಮಾಡ್ತಕ್ಕಂಥ ರೈತರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂಥೇಳಿ ನಾವು ಅವ್ರನ್ನ ನೇರವಾಗಿ ಮಾತಾಡ್ತೀವಿ. ಅಮೀನ್ ಸಾಬ್ ಅವರ, ಸುಮಾರು 5ರಿಂದ 6 ವರ್ಷದಿಂದ ತಾವು ಅರಿಶಿನ ಬೆಳೆಯನ್ನು ಬೆಳೀತಾ ಇದ್ರಿ. ಈ 5-6 ವರ್ಷದಿಂದ ಬೆಳೆಯೋ ಅರಿಶಿನಕ್ಕೆ ಈ ವರ್ಷ ಬೆಳೆಯೋ ಅರಿಶಿನಕ್ಕೆ ಏನು ವ್ಯತ್ಯಾಸ ತಮಗೆ ಕಂಡು ಬಂತು? ವ್ಯತ್ಯಾಸ ನಾಕಿನ ಈ ಸರ್ತ್ಯಾಕ ನಮ್ಗೆ ಚಲೋ ಆಗೈತೆ ರೀ. ಸಲ ಸ್ವಲ್ಪ ಕಮ್ಮಿ ಆಗೈತೆ ರೀ ಅರಿಶಿನ. ಈ ಸರ್ತ್ಯಾಕ ಚಲೋ ಬೆಳೆದೈತೆ ರೀ ಅರಿಶಿನ. ನೀವು ವಿಸಿಟ್ ಕೊಡ ಅಂದಲೇ ಚಲೋ ಬೆಳತ್ರಿ ಅರಿಶಿನ. ಅಂದ್ರೆ ಈಗ ರೋಹಿಣಿ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿಗಳು ನಿರಂತರವಾಗಿ ತಾವು ಕರೆ ಮಾಡಿದಾಗ ಬಂದು ತಮಗೆ ಸ್ಪಂದಿಸಿ ಬರ್ತಾರೆ. ಬೆಳೆಯಲ್ಲಿ ಏನು ಕೊರತೆ ಲಕ್ಷಣಗಳಿದ್ವು, ಬೆಳೆಗೆ ಏನು ಸಮಸ್ಯೆ ಇತ್ತು, ಏನು ರೋಗ ಬಾಧೆ ಇತ್ತ ಅಥವಾ ಪೋಷಕಾಂಶಗಳ ಕೊರತೆ ಇತ್ತ ಅಥವಾ ಕೀಟ ಬಾಧೆ ಇತ್ತ, ಇವನ್ನೆಲ್ಲ ಗಮನಿಸಿ ಒಂದು ಶಿಫಾರಸಿನ ಮೇರೆಗೆ ತಾವು ಈ ವರ್ಷ ಬೆಳೆದಿದ್ದೀರಿ. ಅದಕ್ಕೋಸ್ಕರ ಈಗ ಕಳೆದ ವರ್ಷ ತಾವೆಲ್ಲ ಬೆಳಿತಿದ್ರಿ, ಈ ವರ್ಷಕ್ಕೆ ಇಳುವರಿ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಈ ಸರ್ತ್ಯಕ್ಕೆ ಏನೈತಿ, ಅವ್ರು ಬಂದು ವಿಸಿಟ್ ಕೊಟ್ಟಿದ್ದಕ್ಕಾಗಿ ಅವ್ರ ಸಲಹೆ ಕೊಟ್ಟದ ಸಂಬಂಧಾಗಿ ಚಲೋ ಬೆಳೆದ್ರಿ. ಈ ಸರ್ತ್ಯಕ್ಕೆ ಚಲೋ ಬೆಳೆದ್ರಿ. ಈಗ ಸಾಕಷ್ಟು ರೈತ ಬಾಂಧವರು ಈ ಒಂದು ವಿಡಿಯೋವನ್ನು ನೋಡ್ತಿರ್ತಾರೆ. ರೋಹಿಣಿ ಉತ್ಪನ್ನಗಳನ್ನು ಬಳಕೆ ಮಾಡಿದ್ದಕ್ಕೆ ಇನ್ನಿತರ ರೈತರಿಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾವು ರೋಹಿಣಿ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿ ಸಕ್ಸಸ್ ಆಗಿದ್ದೀವಿ ರೀ. ಓಕೆ, ನೀವು ರೋಹಿಣಿ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ನೀವು ಸಕ್ಸಸ್ ಆಗ್ರಿ. ರೈತ ಬಾಂಧವರೇ, ನಮ್ಮ ಅಮೀನ್ ಸಾಬ್ ನದಾಫ್ ಅವರು ಹೇಳೋ ಪ್ರಕಾರ ರೋಹಿಣಿ ಕಂಪ್ನಿಯ ಒಂದು ಸಲಹೆ ಮೇರೆಗೆ ನಿರಂತರ ಒಂದು ಕ್ಷೇತ್ರ ಭೇಟಿ ಆಗಿರ್ಬೋದು, ಒಂದು ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿದ್ದಾರೆ ಅಂಥೇಳಿ ಅವರು ತಮ್ಮ ಅಭಿಪ್ರಾಯನ ಹಂಚ್ಕೊಂಡಿದ್ದಾರೆ. ನಮ್ಮ ಸಂಸ್ಥೆಯ ವತಿಯಿಂದ
ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.